ಹೋರಾಟ ಮಾಡ್ತಿದ್ದೀರಿ. ಮುಂದಿನ ದಿನಗಳಲ್ಲಿ ನಿಮ್ಮ ಬೇಡಿಕೆಗಳಿಗೆ ತಾಲೂಕಾಡಳಿತ ಆಗಲಿ ಅಥವಾ KPR ಸಕ್ಕರೆ ಕಾರ್ಖಾನೆಯವರಾಗಲಿ ಸ್ಪಂದಿಸದೆ ಹೋದರೆ ಏನು ಮಾಡ್ತೀರಿ ಸರ್? ಕೇವಲ 15 ದಿನಗಳಲ್ಲಿ ನಮ್ಮ ಬೇಡಿಕೆ ಏನು ಇದ್ದಾವೆ ಅವೆಲ್ಲ ಈಡೇರಬೇಕು. ಈಡೇರದೆ ಹೋದರೆ ನಾವು ಸಂವಿಧಾನದಲ್ಲಿ ನಮಗೆ ಅವಕಾಶ ಇದೆ, ನಾವು ದೇಹವನ್ನು ದಂಡನೆ ಮಾಡಿಕೊಂಡು ನಾವು KPR ಶುಗರ್ ಫ್ಯಾಕ್ಟರಿ ವಿರುದ್ಧ ನಾವು ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತೀವಿ ಕಾರ್ಖಾನೆ ಎದುರು. ಈ 15 ದಿನಗಳಲ್ಲಿ ಇದನ್ನು ನಾವೇನು ಬೇಡಿಕೆ ಇಟ್ಟಿದ್ದೀವಿ ಅದನ್ನು ಈಡೇರಬೇಕು. ಈಡೇರದೆ ಹೋದರೆ ಮುಂದಿನ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹ ಖಂಡಿತವಾಗ್ಲೂ ಮಾಡ್ತೀವಿ. ಈ ಮುಖಾಂತರ ಇಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೋಬೇಕು ಮತ್ತು ಇಲ್ಲಿನ ರಾಜಕಾರಣಿಗಳು ಎಚ್ಚೆತ್ಕೋಬೇಕು. ಪ್ರತಿಯೊಬ್ಬರು ಕೂಡ ಎಚ್ಚೆತ್ಕೊಂಡು ಆದಷ್ಟು ಬೇಗ ಇಲ್ಲಿ ಆಗಿರ್ತಕ್ಕಂಥ ರೈತರಿಗೆ ಅದನ್ನು ಸರಿಪಡಿಸಬೇಕು. ಇಲ್ಲದೆ ಹೋದರೆ ರೈತರು ಬೆನ್ನೆಲುಬು, ರೈತರು ನಮ್ಗೆ ಇರ್ತಾರೆ ಸಪೋರ್ಟ್, ರೈತರು ಸಪೋರ್ಟ್ ತಗೊಂಡು ನಮ್ಮ ವೇದಿಕೆ ಖಂಡಿತವಾಗಲೂ ವೇದಿಕೆ ಮುಖಾಂತರ ನಾವು ಸಕ್ಕರೆ ಕಾರ್ಖಾನೆ ವಿರುದ್ಧ ನಮ್ಮ ದೇಹವನ್ನು ದಂಡನೆ ಮಾಡಿಕೊಂಡು ಯಾರಿಗೂ ಕೂಡ ನಾವು ತೊಂದರೆ ಕೊಡದೇ ಇರೋ ರೀತಿಯಲ್ಲಿ, ಯಾವ ಪಬ್ಲಿಕ್ಕು ಕೂಡ ತೊಂದರೆ ಕೊಡದೇ ಇರುತ್ತೆ ನಮ್ಮ ದೇಹವನ್ನು ದಂಡು ಉಪವಾಸ ಸತ್ಯಾಗ್ರಹ ಖಂಡಿತವಾಗಲೂ ಮಾಡ್ತೀವಿ. ಮತ್ತು ಅದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೇರವಾಗಿ ಸಕ್ಕರೆ ಫ್ಯಾಕ್ಟರಿಯ ಮಾಲೀಕರು ಹಾಗೂ ಸರ್ಕಾರ ನೇರ ಕಾರಣ ಆಗ್ತದೆ, ನಮಗೆ ತಾಲೂಕು ಮತ್ತು ಜಿಲ್ಲಾಡಳಿತ ಕಾರಣ ಆಗ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತೀವಿ ಸರ್.